ಓಂ ಶ್ರೀ ಗುರುಭ್ಯೋ ನಮಃ. ಓಂ ನಮೋ ಕಾಳಿಕಾಯೇ ನಮಃ. ನಮಸ್ಕಾರ ವೀಕ್ಷಕರೇ, ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಾಲಯದ ಮತ್ತೊಂದು ವಿಶೇಷ ಜ್ಯೋತಿಷ್ಯ ವಿಡಿಯೋಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾದಂತಹ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 2026ರ ಆಗಸ್ಟ್ ತಿಂಗಳ ತುಲಾರಾಶಿಯವರ ಮಾಸ ಭವಿಷ್ಯವನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಈ ತಿಂಗಳಲ್ಲಿ ಗ್ರಹಗಳ ಸಂಚಾರವು ನಿಮ್ಮ ಜೀವನದ ಯಾವ ಯಾವ ಕ್ಷೇತ್ರಗಳ ಮೇಲೆ ಪರಿಣಾಮವನ್ನು ಬೀರುತ್ತದೆ, ಹಾಗೆ ಉದ್ಯೋಗ, ವ್ಯಾಪಾರ, ಹಣಕಾಸು, ಕುಟುಂಬ, ದಾಂಪತ್ಯ ಜೀವನ, ಶಿಕ್ಷಣ, ಆರೋಗ್ಯ ಹಾಗೂ ಆಧ್ಯಾತ್ಮಿಕ ಜೀವನದಲ್ಲಿ ಯಾವ ರೀತಿಯ ಬದಲಾವಣೆಗಳು ಸಂಭವಿಸಬಹುದು ಎಂಬುದನ್ನು ತಿಳಿದುಕೊಳ್ಳೋಣ. ವಿಡಿಯೋದ ಕೊನೆಯಲ್ಲಿ ತುಲಾರಾಶಿಯವರ ಅದೃಷ್ಟ ದಿನಗಳು, ಅದೃಷ್ಟ ಸಂಖ್ಯೆಗಳು, ಪ್ರಮುಖವಾದಂತಹ ಎಚ್ಚರಿಕೆಗಳು ಹಾಗೂ ಅನುಸರಿಸಬೇಕಾದಂತಹ ಕೆಲವೊಂದು ಪರಿಹಾರಗಳನ್ನು ಸಹ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳಬಹುದು. ತುಲಾರಾಶಿಯ ಅಧಿಪತಿ ಶುಕ್ರ ಗ್ರಹ. ಆದ್ದರಿಂದ ಈ ತಿಂಗಳಲ್ಲಿ ಶುಕ್ರನ ಸ್ಥಿತಿ ನಿಮ್ಮ ಜೀವನದ ಮೇಲೆ ಹೆಚ್ಚಿನ ಪ್ರಭಾವವನ್ನು ಬೀರುತ್ತದೆ. ಹಾಗೆ ಈ ಒಂದು ತಿಂಗಳಲ್ಲಿ ಪ್ರಮುಖ ಗ್ರಹಗಳ ಸಂಚಾರವನ್ನು ನೋಡೋದಾದರೆ, ಸೂರ್ಯನು ತಿಂಗಳ ಆರಂಭದಲ್ಲಿ ಕರ್ಕಾಟಕ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾರೆ, ನಂತರ ಸಿಂಹ ರಾಶಿಗೆ ಪ್ರವೇಶವನ್ನು ಮಾಡ್ತಾರೆ. ಕುಜಗ್ರಹ ಕನ್ಯಾ ರಾಶಿಯಲ್ಲಿ ಸಂಚರಿಸೋದ್ರಿಂದ ನಿಂತು ಹೋಗಿರ್ತಕ್ಕಂತಹ ನಿಮ್ಮ ಕಾರ್ಯ ಅಥವಾ ಕೆಲಸಗಳು, ಮುಖ್ಯವಾಗಿರ್ತಕ್ಕಂತಹ ಕೆಲಸಗಳು ಯಾವುದಾದ್ರು ಅರ್ಧಕ್ಕೆ ನಿಂತು ಹೋಗಿದ್ದಲ್ಲಿ ಅವುಗಳೆಲ್ಲವೂ ಸಹ ಈ ಸಮಯ ವೇಗವನ್ನು ಪಡೆದುಕೊಳ್ಳುತ್ತವೆ. ಆದರೆ ನೀವು ತಾಳ್ಮೆಯಿಂದ ಇರತಕ್ಕಂತಹದ್ದು ಬಹಳ ಅಗತ್ಯ. ಇನ್ನು ಬುಧನು ಸೂರ್ಯನ ಸಮೀಪ ಸಂಚರಿಸ್ತಾ ಇದ್ದಾನೆ. ಸೊ ಹೀಗಾಗಿ ಸಂವಹನ, ಕೆಲವೊಂದು ದಾಖಲೆಗಳು ಹಾಗೂ ವ್ಯವಹಾರಗಳಲ್ಲಿ ಹೆಚ್ಚಿನ ಒಂದು ಎಚ್ಚರಿಕೆ ತೆಗೆದುಕೊಳ್ತಕ್ಕಂಥದ್ದು ಸಹ ಅಗತ್ಯ ಅಂತ ಹೇಳ್ಬೋದು. ಈ ಗುರುಗ್ರಹ ಕರ್ಕಾಟಕ ರಾಶಿಯಲ್ಲಿ ಉಚ್ಚ ಸ್ಥಾನದಲ್ಲಿದ್ದಾರೆ, ಬಲಿಷ್ಠ ಸ್ಥಾನದಲ್ಲಿದ್ದು ಈ ಗುರುಗ್ರಹದ ಪ್ರಭಾವದಿಂದ ನಿಮ್ಮ ವೃತ್ತಿ ಹಾಗೂ ಗೌರವಕ್ಕೆ ಅನುಕೂಲಕರವಾದಂತಹ ಶುಭ ಫಲಗಳನ್ನು ನೀಡ್ತಕ್ಕಂತಹ ಸಾಧ್ಯತೆಗಳಿವೆ. ಶುಕ್ರಗ್ರಹ ತನ್ನ ಸಂಚಾರದಿಂದ ನಿಮ್ಮ ಸಂಬಂಧಗಳಿರಬಹುದು, ಹಣಕಾಸು ಹಾಗೂ ಸೌಕರ್ಯಗಳ ಮೇಲೆ ಉತ್ತಮವಾದಂತಹ ಪ್ರಭಾವವನ್ನು ಬೀರ್ತಾನೆ. ಶನಿಗ್ರಹ ಮೀನರಾಶಿಯಲ್ಲಿ ಸಂಚರಿಸ್ತಾ ಇರೋದ್ರಿಂದ ಆರೋಗ್ಯ ಹಾಗೆ ಕೆಲಸದ ವಿಚಾರಗಳಲ್ಲಿ ಕೆಲವೊಂದು ಶಿಸ್ತು ಹಾಗೂ ನಿಮ್ಮ ಒಂದು ದೈನಂದಿನ ಜವಾಬ್ದಾರಿಗಳಲ್ಲಿ ಕೆಲವೊಂದು ಪರೀಕ್ಷೆಗಳು ಸಹ ಎದುರಾಗಬಹುದು. ರಾಹು ಕುಂಭರಾಶಿಯಲ್ಲಿ ಹಾಗೂ ಕೇತು ಸಿಂಹರಾಶಿಯಲ್ಲಿ ಸಂಚರಿಸುತ್ತಿದ್ದು ಸೃಜನಶೀಲತೆ ಮತ್ತು ವೈಯಕ್ತಿಕ ನಿರ್ಧಾರಗಳಲ್ಲಿ ವಿಭಿನ್ನವಾದಂತಹ ಅನುಭವಗಳನ್ನು ಕಾಣ್ತೀರಿ. ಒಟ್ಟಾರೆ ಈ ಆಗಸ್ಟ್ ತಿಂಗಳು ತುಲಾರಾಶಿಯವರಿಗೆ ಮಿಶ್ರ ಫಲಗಳಿಂದ ಕೂಡಿದ್ರೂ ಸಹ ಪ್ರಗತಿದಾಯಕ ತಿಂಗಳಾಗ್ತಕ್ಕಂತಹ ಸಾಧ್ಯತೆ ಇದೆ. ಆರಂಭದಲ್ಲಿ ಕೆಲವೊಂದು ಅಡೆತಡೆಗಳು ಕಂಡುಬಂದರೂ ಸಹ ಈ ತಿಂಗಳ ಮಧ್ಯಭಾಗದಿಂದ ಕೆಲಸಗಳು ನಿಧಾನವಾಗಿ ನಿಮ್ಮ ಪರವಾಗಿ ನಡೆಯಲು ಸಾಧ್ಯವಾಗುತ್ತವೆ. ನೀವು ತೆಗೆದುಕೊಳ್ತಕ್ಕಂತಹ ಕೆಲವೊಂದು ನಿರ್ಧಾರಗಳೇನಿದೆ ಅದರಲ್ಲಿ ನೀವು ಸಮತೋಲನವನ್ನು ಕಾಯ್ದುಕೊಂಡ್ರೆ ಉತ್ತಮ ಫಲಗಳನ್ನು ಪಡೆಯಲಿಕ್ಕೆ ಹೆಚ್ಚಿನ ಸಾಧ್ಯತೆ ಇರ್ತದೆ. ಇನ್ನು ಉದ್ಯೋಗದಲ್ಲಿರ್ತಕ್ಕಂಥವರ ಫಲಗಳನ್ನು ನೋಡೋದಾದರೆ, ಉದ್ಯೋಗದಲ್ಲಿರ್ತಕ್ಕಂಥವರಿಗೆ ಈ ತಿಂಗಳಲ್ಲಿ ಹೊಸ ಜವಾಬ್ದಾರಿಗಳು ಹೆಚ್ಚಾಗುತ್ತವೆ. ನಿಮ್ಮ ಹಿರಿಯ ಅಧಿಕಾರಿಗಳ ಗಮನ ನಿಮ್ಮ ಕೆಲಸದ ಮೇಲೆ ಬೀಳುತ್ತೆ. ಈ ಅಧಿಕಾರಿಗಳು ನಿಮ್ಮ ಶ್ರಮವನ್ನು ಗುರುತಿಸೋದ್ರಿಂದ ಕೆಲವರಿಗೆ ಉದ್ಯೋಗದಲ್ಲಿ ಪ್ರಮೋಷನ್ ಅಥವಾ ಹೊಸ ಜವಾಬ್ದಾರಿ ಹಾಗೆ ಉನ್ನತ ಅಧಿಕಾರ ತೆಗೆದುಕೊಳ್ತಕ್ಕಂತಹ ಅವಕಾಶಗಳು ಸಹ ದೊರೆಯುತ್ತವೆ. ಉದ್ಯೋಗಕ್ಕಾಗಿ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥವ್ರಿಗೆ ಶುಭ ಸುದ್ದಿಯ ಸಾಧ್ಯತೆಗಳು ಸಹ ಇವೆ. ಆದರೆ ಉದ್ಯೋಗ ಸ್ಥಳದಲ್ಲಿ ನಿಮ್ಮ ಒಂದು ಸಹೋದ್ಯೋಗಿಗಳೊಂದಿಗೆ ವಾದ ವಿವಾದಗಳನ್ನೆಲ್ಲ ತಪ್ಪಿಸ್ಕೊಳ್ತಕ್ಕಂಥದ್ದು ಒಳ್ಳೆಯದು. ಉದ್ಯೋಗ ಪ್ರಯತ್ನದಲ್ಲಿರ್ತಕ್ಕಂಥವರಿಗೆ ಮುಖ್ಯವಾಗಿ ಆಗಸ್ಟ್ 12ರಿಂದ 17, 21ರಿಂದ 29 ಈ ದಿನಾಂಕಗಳು ಉದ್ಯೋಗ ಅವಕಾಶಗಳು ಕೂಡಿ ಬರ್ತಕ್ಕಂತಹ ಸಾಧ್ಯತೆಗಳಿವೆ. ಈ ದಿನಗಳಲ್ಲಿ ನೀವು ಪ್ರಯತ್ನಿಸಿದ್ದೇ ಆದಲ್ಲಿ, ಅಂದರೆ ಕಾನ್ಫಿಡೆಂಟಿಂದ ನೀವು ಇಂಟರ್ವ್ಯೂಗಳನ್ನು ಅಟೆಂಡ್ ಮಾಡಿ ಖಂಡಿತವಾಗಿಯೂ ಸಹ ಈ ತಿಂಗಳಲ್ಲಿ ನಿಮಗೆ ಉದ್ಯೋಗದ ಅವಕಾಶಗಳು ಬಲವಾಗಿವೆ. ಇನ್ನು ವ್ಯಾಪಾರದಲ್ಲಿರ್ತಕ್ಕಂಥವರ ಫಲಗಳನ್ನು ನೋಡೋದಾದರೆ, ವ್ಯಾಪಾರಕ್ಕೆ ಕಾರಕ ಗ್ರಹ ಯಾರು? ಬುಧ ಮತ್ತು ಶುಕ್ರ. ವ್ಯಾಪಾರದಲ್ಲಿ ಹೊಸ ಗ್ರಾಹಕರು ಸೇರುವಂತಹ ಸಾಧ್ಯತೆಗಳಿರುತ್ತವೆ. ಪಾಲುದಾರಿಕೆ ವ್ಯವಹಾರ ಮಾಡ್ತಕ್ಕಂಥವ್ರು, ಅಂದರೆ ಈ ಪಾರ್ಟ್ನರ್ಶಿಪ್ಪಲ್ಲಿ ಬಿಸ್ನೆಸ್ ಮಾಡ್ತಕ್ಕಂಥವರು ಎಲ್ಲ ಒಪ್ಪಂದಗಳನ್ನು ಲಿಖಿತ ರೂಪದಲ್ಲಿ ಮಾಡ್ತಕ್ಕಂತಹದ್ದು ಉತ್ತಮ. ಇನ್ನು ಆನ್ಲೈನ್ ವ್ಯವಹಾರ ಮಾಡ್ತಕ್ಕಂಥವರು, ಬಟ್ಟೆ ವ್ಯಾಪಾರಿಗಳಿರಬಹುದು, ಅಲಂಕಾರ ವಸ್ತುಗಳಿರಬಹುದು, ಕಲೆ, ಶಿಕ್ಷಣ ಹಾಗೂ ಸೇವಾ ಕ್ಷೇತ್ರಗಳಲ್ಲಿರ್ತಕ್ಕಂತಹ ಉದ್ಯೋಗಿಗಳಿಗೆ ಈ ಆಗಸ್ಟ್ ಮಾಸ ಉತ್ತಮ ಬೆಳವಣಿಗೆಯನ್ನು ತಂದುಕೊಡ್ತದೆ. ಮುಖ್ಯವಾಗಿ ನೀವು ಮಾಡ್ತಕ್ಕಂತಹ ಕೆಲಸ ಮತ್ತು ಕಾರ್ಯ, ನಿಮ್ಮ ಬಿಸ್ನೆಸ್ ಏನಿದೆ ಇದು ಏಳಿಗೆಗೆ ಈ ಆಗಸ್ಟ್ ತಿಂಗಳು ಅದ್ಭುತವಾದಂತಹ ಸಮಯ ಅಂತ ಹೇಳ್ಬೋದು.
ಇನ್ನು ಹಣಕಾಸಿನ ವಿಚಾರ ನೋಡೋದಾದರೆ ಗುರು ಮತ್ತು ಶುಕ್ರನ ಪ್ರಭಾವದಿಂದ ಹಣದ ಹರಿವು ಸಾಮಾನ್ಯಕ್ಕಿಂತ ಉತ್ತಮವಾಗಿಯೇ ಇರ್ತದೆ. ಕಳೆದ ಒಂದು 3-4 ತಿಂಗಳಿಗೆ ಕಂಪೇರ್ ಮಾಡಿದ್ರೆ ಈ ಆಗಸ್ಟ್ ತಿಂಗಳು ಹಣದ ಹರಿವು ಉತ್ತಮವಾಗಿದೆ ಅಂತ ಹೇಳ್ಬೋದು. ಆದರೆ ಜೊತೆಯಲ್ಲಿ ನಿಮಗೆ ಈ ಹಳೆಯ ಬಾಕಿ, ನೀವು ಯಾರಿಗಾದರೂ ಕೊಟ್ಟಿರ್ತಕ್ಕಂತಹ ಸಾಲದ ಹಣ ಇರಬಹುದು, ಅಥವಾ ಮಾರ್ಕೆಟ್ನಲ್ಲೆಲ್ಲಾದರೂ ಸಿಲುಕಿಕೊಂಡಿರ್ತಕ್ಕಂತಹ ಹಣ, ಬಾಕಿ ಹಣ, ಇವು ನಿಮ್ಮ ಕೈಗೆ ಬರ್ತಕ್ಕಂತಹ ಅವಕಾಶಗಳು ಬಲವಾಗಿವೆ. ಆದರೆ ಅನಗತ್ಯವಾದಂತಹ ಖರ್ಚುಗಳು ಕೂಡ ಹೆಚ್ಚಾಗ್ತಕ್ಕಂತಹ ಸಾಧ್ಯತೆ ಇದೆ. ಇನ್ನೊಂದು ವಿಚಾರ ಏನು ಅಂದರೆ, ಈ ಮಾಸ ಹೊಸದಾಗಿ ಹೂಡಿಕೆ ಮಾಡುವ ಮೊದಲು ಅನುಭವಿಗಳ ಸಲಹೆ ಪಡೆಯುವುದು ಒಳ್ಳೆಯದು. ಸಾಲ ಕೊಡುವ ಅಥವಾ ದೊಡ್ಡ ಮೊತ್ತದ ಯಾವುದಾದರೂ ವಸ್ತು ವಾಹನ ಖರೀದಿ ಮಾಡ್ತಕ್ಕಂತಹ ವಿಷಯದಲ್ಲಿ ಎಚ್ಚರಿಕೆ ಬಹಳ ಅಗತ್ಯ. ಇನ್ನು ಕುಟುಂಬ ಮತ್ತು ದಾಂಪತ್ಯ ಜೀವನವನ್ನು ನೋಡೋದಾದರೆ ಶುಕ್ರ ಮತ್ತು ಚಂದ್ರನ ಪ್ರಭಾವದಿಂದ ಕುಟುಂಬದಲ್ಲಿ ಸಂತೋಷವಾದಂತಹ ವಾತಾವರಣ ನಿರ್ಮಾಣವಾಗುತ್ತೆ. ಮನೆಯಲ್ಲಿ ಹಿರಿಯರ ಆಶೀರ್ವಾದದಿಂದ ಶುಭ ಕಾರ್ಯಗಳ ಬಗ್ಗೆ ಚರ್ಚೆಗಳು ಸಹ ನಡೆಯುತ್ತವೆ. ದಾಂಪತ್ಯ ಜೀವನದಲ್ಲಿ ಪರಸ್ಪರ ಗೌರವ ಹೆಚ್ಚುತ್ತದೆ. ಆದರೆ ಈ ಸಣ್ಣ ವಿಷಯಗಳನ್ನು ದೊಡ್ಡದಾಗಿಸಬಾರ್ದು. ಮಾತುಕತೆಯ ಮೂಲಕವೇ ಈ ಒಂದು ಸಣ್ಣ ವಿಚಾರಗಳನ್ನು ಪರಿಹರಿಸಿಕೊಳ್ತಕ್ಕಂಥದ್ದು ಉತ್ತಮ. ಹಾಗೆ ಈ ಆಗಸ್ಟ್ ತಿಂಗಳ ಕೊನೆಯ ವಾರ ಕುಟುಂಬದೊಂದಿಗೆ ದೂರ ಪ್ರಯಾಣ, ದೇವಾಲಯಗಳ ದರ್ಶನ ಇರಬಹುದು, ಅಥವಾ ನದಿ ತೀರಗಳಲ್ಲಿ ನಿಮ್ಮ ಒಂದು ಪ್ರವಾಸ ಬೆಳೆಸ್ತಕ್ಕಂತಹ ಅವಕಾಶಗಳಿವೆ. ಇನ್ನು ಈ ಪ್ರೀತಿ ಜೀವನವನ್ನು ನೋಡೋದಾದರೆ ಪ್ರೀತಿಗೆ ಕಾರಕನು ಶುಕ್ರಗ್ರಹ. ಪ್ರೇಮಿಗಳ ನಡುವೆ ನಂಬಿಕೆ ಹೆಚ್ಚಾಗ್ತಕ್ಕಂತಹ ಸಮಯ. ಕೆಲವೊಂದು ಜೋಡಿಗಳು ತಮ್ಮ ಸಂಬಂಧವನ್ನು ಕುಟುಂಬದವರ ಮುಂದೆ ತಿಳಿಸುವಂತಹ ಅವಕಾಶಗಳು ಸಹ ಕೂಡಿ ಬರುತ್ತವೆ. ಆದರೆ ಈ ಆಗಸ್ಟ್ ತಿಂಗಳು ಈಗೋ ಎಂಬುದನ್ನು ಸ್ವಲ್ಪ ಕಡಿಮೆ ಮಾಡಿಕೊಳ್ಬೇಕು. ಅಹಂಕಾರದಿಂದ ಮಾತನಾಡಿದರೆ ಅನಗತ್ಯ ದೂರ ಸಹ ಉಂಟಾಗಬಹುದು. ಇನ್ನು ವಿದ್ಯಾರ್ಥಿಗಳ ಫಲವನ್ನು ನೋಡೋದಾದರೆ ಬುಧ ಮತ್ತು ಗುರುವಿನ ಪ್ರಭಾವದಿಂದ ವಿದ್ಯಾರ್ಥಿಗಳಿಗೆ ಈ ತಿಂಗಳು ಉತ್ತಮ ಏಕಾಗ್ರತೆ ದೊರೆತುಕೊಳ್ಳುತ್ತೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ತಯಾರಿ ನಡೆಸ್ತಾ ಇರತಕ್ಕಂತಹ ವಿದ್ಯಾರ್ಥಿಗಳಿಗೆ ನಿಮ್ಮ ಶ್ರಮಕ್ಕೆ ತಕ್ಕ ಫಲ ಸಿಗ್ತಕ್ಕಂತಹ ಸೂಚನೆಗಳಿವೆ. ಇನ್ನು ವಿದೇಶಿ ಶಿಕ್ಷಣಕ್ಕಾಗಿ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥವ್ರಿಗೂ ಸಹ ಅನುಕೂಲಕರವಾದಂತಹ ಬೆಳವಣಿಗೆ ಕಾಣುತ್ತೀರಿ. ಮುಖ್ಯವಾಗಿ ಈ ಒಂದು ಆಗಸ್ಟ್ ತಿಂಗಳು ಕೆಲವರು ಈ ಸೆಪ್ಟೆಂಬರ್ ಇಂಟೇಕ್ ಅಂತ ಇರ್ತದೆ, ವಿದೇಶಿಯಲ್ಲಿ ವಿದ್ಯಾಭ್ಯಾಸ ಮಾಡ್ತಕ್ಕಂಥವ್ರಿಗೆ ಕಂಡೀಷನಲ್ ಪೇಪರ್ ಕೆಲವರಿಗೆ ಬಂದಿರಬಹುದು, ಆದರೆ ಇನ್ನು ಕೆಲವರಿಗೆ ಅನ್ಕಂಡೀಷನಲ್ ಪೇಪರ್ ಸಹ ಬಂದಿರಬಹುದು. ನೀವು ಪ್ರಯಾಣ ಬೆಳೆಸಲು ಅದಕ್ಕೆ ಸಂಬಂಧಪಟ್ಟಂತಹ ವೀಸಾ ಪೇಪರ್ಸ್ ಇರಬಹುದು, ಯಾವುದೇ ಒಂದು ದಾಖಲೆಗಳಲ್ಲಿ ಸಮಸ್ಯೆ ಇದ್ದರೆ ಅವೆಲ್ಲವೂ ಸಹ ಪರಿಷ್ಕೃತಗೊಳ್ಳಲಿಕ್ಕೆ ಈ ಆಗಸ್ಟ್ ತಿಂಗಳು ನಿಮಗೆ ಉತ್ತಮವಾಗಿದೆ ಅಂತ ಹೇಳ್ಬೋದು. ಇನ್ನು ಆರೋಗ್ಯದಲ್ಲಿ ದೊಡ್ಡ ಸಮಸ್ಯೆ ಕಾಣದೇ ಇದ್ದರೂ ಸಹ ಕೆಲವೊಂದು ಬಾರಿ ನಿದ್ರೆಯ ಕೊರತೆ, ಕೆಲವೊಂದು ಒತ್ತಡ ಹಾಗೂ ಜೀರ್ಣಕ್ರಿಯೆಗೆ ಸಂಬಂಧಿಸಿದಂತಹ ಸಣ್ಣ ತೊಂದರೆಗಳು ಕಾಣಿಸಬಹುದು. ಈ ಚಂದ್ರ ಮತ್ತು ಶನಿಯ ಪ್ರಭಾವ ಈ ರೀತಿಯ ಸಣ್ಣ ಸಮಸ್ಯೆಗಳು ಕಾಣಿಸ್ಕೊಳ್ಬಹುದು. ಆರೋಗ್ಯದಲ್ಲಿ ದೊಡ್ಡ ಸಮಸ್ಯೆ ಏನು ಕಾಣೋದಿಲ್ಲ, ಆದರೂ ಸಹ ಯೋಗ, ಪ್ರಾಣಾಯಾಮ ಮತ್ತು ನಿಯಮಿತವಾದ ಆಹಾರ ಪದ್ಧತಿ ಉತ್ತಮ ಆರೋಗ್ಯವನ್ನು ಕಾಪಾಡಲು ಸಹಕಾರ ಆಗುತ್ತೆ. ಇನ್ನು ಆಸ್ತಿ ಮತ್ತು ವಾಹನ ವಿಚಾರ, ಈ ಕುಜಗ್ರಹಣ ಪ್ರಭಾವದಿಂದ ಮನೆ, ಜಮೀನು ಅಥವಾ ವಾಹನ ಖರೀದಿಯ ಯೋಚನೆ ಇರತಕ್ಕಂಥವರಿಗೆ ಈ ತಿಂಗಳ 15ರ ನಂತರ ಈ ಪ್ರಾಪರ್ಟಿ ಪರ್ಚೇಸ್ ಮಾಡಬೇಕು ಅಂತ ಇರತಕ್ಕಂಥವ್ರಿಗೆ ಆಗಸ್ಟ್ 15ರಿಂದ 29 ಈ ಸಮಯ ಬಹಳ ಹೆಚ್ಚಿನ ಅನುಕೂಲವಾಗಿದೆ ಅಂತ ಹೇಳ್ಬೋದು. ಆದರೆ ಎಲ್ಲ ದಾಖಲೆಗಳನ್ನು ಪರಿಶೀಲಿಸಿದ ನಂತರವೇ ಹಣವನ್ನು ಹೂಡಿಕೆ ಮಾಡಿ, ಅಥವಾ ನಿಮ್ಮ ಸ್ನೇಹಿತರಿರಬಹುದು ಅಥವಾ ಅನುಭವಿಗಳ ಸಲಹೆಯನ್ನು ತೆಗೆದುಕೊಂಡು ಹೂಡಿಕೆ ಮಾಡ್ತಕ್ಕಂಥದ್ದು ಉತ್ತಮ. ಇನ್ನು ಆಧ್ಯಾತ್ಮಿಕ ಫಲ ನೋಡೋದಾದರೆ ಗುರು ಮತ್ತು ಕೇತುವಿನ ಪ್ರಭಾವ ಈ ತಿಂಗಳಲ್ಲಿ ದೇವಸ್ಥಾನ ದರ್ಶನ, ಜಪ, ಧ್ಯಾನ ಹಾಗೂ ದಾನ ಧರ್ಮಗಳಲ್ಲಿ ಆಸಕ್ತಿ ಹೆಚ್ಚಾಗುತ್ತೆ. ಶುಕ್ರವಾರ ಮಹಾಲಕ್ಷ್ಮೀ ದೇವಿಯ ಆರಾಧನೆ ಹಾಗೂ ಶಿವನಿಗೆ ಅಭಿಷೇಕ ಮಾಡೋದು ಮನಸ್ಸಿಗೆ ಹೆಚ್ಚಿನ ಒಂದು ಶಾಂತಿಯನ್ನು ತಂದುಕೊಡ್ತದೆ ಅಂತ ಹೇಳ್ಬೋದು. ಈ ಆಗಸ್ಟ್ ತಿಂಗಳಲ್ಲಿ ನಿಮ್ಮ ಅದೃಷ್ಟ ದಿನಗಳೆಂದರೆ ಶುಕ್ರವಾರ, ಬುಧವಾರ ಮತ್ತು ಸೋಮವಾರ. ಅದೃಷ್ಟದ ಸಂಖ್ಯೆಗಳು 6 ಮತ್ತು 9. ಅದೃಷ್ಟದ ಬಣ್ಣಗಳು ಬಿಳಿ ಮತ್ತು ತಿಳಿ ನೀಲಿ. ಇನ್ನು ಎಚ್ಚರಿಕೆಗಳೇನು ಅಂದರೆ ಯಾರನ್ನೂ ಸಹ ಅತಿಯಾಗಿ ನಂಬಿ ಹಣವನ್ನು ನೀಡಬೇಡಿ. ಎರಡನೇದೇನು ಅಂದರೆ ಕೋಪದಲ್ಲಿ ಯಾವುದೇ ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಳ್ಬೇಡಿ. ಮೂರನೇದೇನು ಅಂದರೆ ವಾಹನ ಚಾಲನೆಯಲ್ಲಿ ಸಂಪೂರ್ಣವಾದ ಎಚ್ಚರಿಕೆಯನ್ನು ವಹಿಸಬೇಕು. ಆರೋಗ್ಯದಲ್ಲಿರ್ತಕ್ಕಂತಹ ಸಣ್ಣ ಪುಟ್ಟ ಲಕ್ಷಣಗಳನ್ನು ಸಹ ನಿರ್ಲಕ್ಷಿಸಬಾರದು. ಹಾಗೆ ಕುಟುಂಬದಲ್ಲಿ ಹಿರಿಯರ ಸಲಹೆಯನ್ನು ಗೌರವಿಸಬೇಕು.
ಈ ಆಗಸ್ಟ್ ತಿಂಗಳಲ್ಲಿ ಮಾಡಬೇಕಾದಂತಹ ಪರಿಹಾರಗಳೇನು ಅಂದರೆ, ಪ್ರತಿದಿನ ಓಂ ಶುಕ್ರಾಯ ನಮಃ ಮಂತ್ರವನ್ನು 108 ಬಾರಿ ಜಪಿಸಿ. ಶುಕ್ರವಾರ ಮಹಾಲಕ್ಷ್ಮೀ ದೇವಿಗೆ ಬಿಳಿ ಹೂವಿನ ಅರ್ಚನೆಯನ್ನು ಮಾಡಿಸಿ. ಶಿವಲಿಂಗಕ್ಕೆ ಹಾಲು ಅಥವಾ ನೀರಿನಿಂದ ಅಭಿಷೇಕವನ್ನು ಮಾಡಿ. ಬಡವರಿಗೆ ಬಿಳಿ ಬಟ್ಟೆ ಕೊಡ್ತಕ್ಕಂಥದ್ದು ಅಥವಾ ಅಕ್ಕಿ ಮತ್ತು ಸಕ್ಕರೆಯನ್ನು ದಾನ ಮಾಡೋದ್ರಿಂದ ಸಹ, ಹಾಗೆ ಮನೆಯಲ್ಲಿ ಪೂಜಾ ಕೋಣೆಯಲ್ಲಿ ತುಪ್ಪದ ದೀಪವನ್ನು ಬೆಳಗಿಸಿ ಶ್ರೀ ಸೂಕ್ತ ಪಾರಾಯಣ ಮಾಡಿದರೆ ಇನ್ನೂ ಹೆಚ್ಚಿನ ಉತ್ತಮ ಫಲವನ್ನು ನೀವು ಪಡೆದುಕೊಳ್ಬಹುದು. ಒಟ್ಟಾರೆಯಾಗಿ ಆಗಸ್ಟ್ 2026 ತುಲಾರಾಶಿಯವರಿಗೆ ಅವಕಾಶಗಳು ಮತ್ತು ಜವಾಬ್ದಾರಿಗಳು ಎರಡನ್ನೂ ತರುವಂತಹ ತಿಂಗಳಾಗ್ತಕ್ಕಂತಹ ಸಾಧ್ಯತೆ ಇದೆ. ತಾಳ್ಮೆ, ವಿವೇಕ ಮತ್ತು ದೇವರ ಮೇಲಿನ ಭಕ್ತಿಯನ್ನು ಉಳಿಸಿಕೊಂಡ್ರೆ ಅನೇಕ ಕಾರ್ಯಗಳಲ್ಲಿ ನೀವು ಯಶಸ್ಸನ್ನು ಪಡೆದುಕೊಳ್ತೀರಿ. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಎಂದು ಅನಿಸಿದರೆ ತಪ್ಪದೇ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ಇಂತಹ ಪ್ರತಿದಿನದ ನಿಖರ ಜ್ಯೋತಿಷ್ಯ ಮಾಹಿತಿಯನ್ನು ಪಡೆದುಕೊಳ್ಳಲು ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಾರಿಯ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರ್ತಕ್ಕಂತಹ ಬೆಲ್ ಐಕನ್ ಒತ್ತೋದ್ರಿಂದ ನಮ್ಮ ಹೊಸ ವಿಡಿಯೋಗಳ ಮಾಹಿತಿಯನ್ನು ನೀವು ಮೊದಲೇ ಪಡೆದುಕೊಳ್ಳಬಹುದು. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗ್ತೇನೆ. ನಮಸ್ಕಾರ. ಸರ್ವೇ ಜನೋ ಸುಖಿನೋ ಭವಂತು.